ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್, ಇವತ್ತು ನಾವು ಆ್ಯಕ್ಚುಲಿ ಕಂಗ್ರಾಟ್ಸ್, ನೀವು ಡೇ 1, ಡೇ 2, ಡೇ 3ನ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತು ಡೇ ಫೋರ್ತಲ್ಲಿ ಇವಾಗ ಫಸ್ಟ್ ನಿಮ್ಮ ರಿಲೇಷನ್ಶಿಪ್ ಬಂದಾಯಿತು. ನೆಕ್ಸ್ಟ್ ಏನು ಇಂಪಾರ್ಟೆಂಟು, ನಿಮ್ಮ ಹೆಲ್ತ್ ಈಸ್ ವೆಲ್ತ್. ಇವಾಗಿನ ಕಾಲದಲ್ಲಿ ಬಹಳ ಜನಕ್ಕೆ ಬೇಕಾಗಿರೋದೇನೆಂದರೆ ಹೆಲ್ತೇ. ಎಷ್ಟು ಚಿಕ್ಕ ವಯಸ್ಸಿಗೆ 30 ವರ್ಷ 40 ವರ್ಷ ಇವಾಗಿನ ಹುಟ್ಟಿದ ಮಕ್ಕಳಿಗೆ ಶುಗರ್ ಬರುತ್ತೆ, BP ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಎಲ್ಲ ಇದೆ. ನಾವೆಲ್ಲ ಅದನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಬಟ್ ಯಾಕೆ ಆ ಥರ ಆಗ್ತಾಯಿದೆ ಅಂದರೆ, ನಾವು ನಮ್ಮ ಹೆಲ್ತ್ ಬಗ್ಗೆ ಗಮನ ಇರೋದು ಅದೆಲ್ಲ ಸತ್ಯ. ಹೆಲ್ತ್ ಕಾನ್ಷಿಯಸ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಇದ್ದೇ ಇರ್ತಾರೆ. ಬಟ್ ನೀವು ಯಾವ ಥರ ನಿಮ್ಮ ಚೆನ್ನಾಗಿದ್ದಾಗ ನಿಮ್ಮ ಹೆಲ್ತಿಗೋಸ್ಕರ ಗ್ರೇಟ್ಫುಲ್ ಆಗಿದ್ದೀರಾ? ಯೋಚನೆ ಮಾಡಿಬಿಟ್ಟು ಹೇಳಿ. ನಿಮ್ಮ ಚಿಕ್ಕವರಿದ್ದಾಗ ನಿಮ್ಮ ಕೈ ಚೆನ್ನಾಗಿ ಆಡ್ತಿತ್ತು, ಅದಕ್ಕೆ ಯಾವತ್ತಾದ್ರು ಥ್ಯಾಂಕ್ ಯು ಹೇಳಿದ್ದೀರಾ? ಅದಕ್ಕೆ ಯಾವಾಗಲಾದ್ರು ಧನ್ಯವಾದ ಹೇಳಿದ್ದೀರಾ? ಅದಕ್ಕೆ ಯಾವಾಗಲಾದ್ರು ಕೃತಜ್ಞತೆ ಹೇಳಿದ್ದೀರಾ? ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಕಾಲು ಚೆನ್ನಾಗಿತ್ತು, ಅರೇ ನನ್ನ ಕಾಲು ಎಷ್ಟು ಚೆನ್ನಾಗಿದೆ ಅಂತ ಯಾವತ್ತಾದ್ರು ಅಂದ್ಕೊಂಡಿದ್ದೀರಾ? ಎಷ್ಟು ಚೆನ್ನಾಗಿ ನಡೀತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ಅದನ್ನು ಆ ಟೈಮಲ್ಲಿ ನೀವು ಮಾಡಿರಲಿಲ್ಲ, ಅದಕ್ಕೆ ಈ ಟೈಮಲ್ಲಿ ನಿಮಗೆ ಕೈ ನೋವು, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಅಯ್ಯೋ ನಂಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತೀರ. ನೀವು ಯೂಶ್ವಲಿ ಕೆಲಸ ಮಾಡೋದಕ್ಕೆ, ಕರ್ತಕ್ರಿಯೆ ಮಾಡೋದಕ್ಕೆ ಬೇಕಾಗಿರೋದು, ಇಂಪಾರ್ಟೆಂಟ್ ಆಗಿರೋದು ಏನು? ನಿಮ್ಮ ಬಾಡಿನಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್, ಪ್ರತಿಯೊಂದು ಫಂಕ್ಷನ್ ಅದು ಇರಲಿ ಬಿಡಿ. ಇವಾಗ ಎಷ್ಟೊಂದು ಜನಕ್ಕೆ ಪಿಂಪಲ್ಸ್ ಬರುತ್ತೆ, ಆಮೇಲೆ ಫೇರ್ ಇದ್ದವರು ಡಾರ್ಕ್ ಆಗಿಬಿಡ್ತಾರೆ. ಯಾಕಾಗುತ್ತೆ? ನೀವು ಫೇರ್ ಇದ್ದಾಗ ನಿಮ್ಮ ಸ್ಕಿನ್ನೇನೋ ಎಷ್ಟು ಫೇರ್ ಇದೆ, ಎಷ್ಟು ಚೆನ್ನಾಗಿದೆ, ಥ್ಯಾಂಕ್ ಯು ಗಾಡ್, ನೀನು ನನಗಿಷ್ಟು ಚೆನ್ನಾಗಿರೋ ಫೇರ್ ಆಗಿರೋ ಮುಖ ಕೊಟ್ಟಿದ್ದಕ್ಕೆ ಅಂತ ಯಾವತ್ತಾರು ಹೇಳಿದ್ದೀರಾ? ನಿಮ್ಮ ಸ್ಕಿನ್ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದ್ದಾಗ ಯಾವತ್ತಾರು ಅರೇ ನನ್ನ ಮುಖ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ಒಂದು ಪಿಂಪಲ್ ಇಲ್ಲ, ಏನೂ ಇಲ್ಲ ಅಂತ ಯಾವತ್ತಾರು ನೀವು ಥಿಂಕ್ ಮಾಡಿದ್ದೀರಾ? ಅದನ್ನು ಮಾಡಿಲ್ಲ ಅಂದರೆ ಇದು ನಿಮಗೆ ಮಾಡಬೇಕಾಗಿರೋ ಟೈಮ್ ಬಂದಿದೆ. ಹೆಲ್ತ್ ಈಸ್ ವೆಲ್ತ್. ನೀವು ದುಡ್ದಿದ್ದ ದುಡ್ಡು, ನೀವು ಯೋಚನೆ ಮಾಡಿದ ಟೈಮು, ನಿಮ್ಮ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗ್ದಲೇ ಹ್ಯಾಪಿಯಾಗಿ ಹೆಲ್ತಿಯಾಗಿ ನೀವು ದುಡ್ದಿರೋದನ್ನು ನೀವು ಹಾಸ್ಪಿಟಲಿಗೆ ಇಡ್ದಲೇ, ಮೆಡಿಸಿನ್ಸಿಗೆ ಇಡ್ದಲೇ, ಬೇರೆ ಬೇರೆ ಖರ್ಚಿಗೆ ಇಡ್ದಲೇ ನಿಮಗೋಸ್ಕರ ನೀವು ಯೂಸ್ ಮಾಡ್ಕೋಬೇಕಂದ್ರೆ ನಿಮಗೆ ಬೇಕಾಗಿರೋದು ಮೇಯ್ನಾಗಿ ಹೆಲ್ತ್ ಈಸ್ ವೆಲ್ತ್. ಬನ್ನಿ ಸ್ಟಾರ್ಟ್ ಮಾಡೋಣ ಮ್ಯಾಜಿಕ್ ಹೆಲ್ತ್ ಚಾಪ್ಟರ್ನ. ದ ಗ್ರೇಟೆಸ್ಟ್ ವೆಲ್ತ್ ಈಸ್ ಹೆಲ್ತ್. ಹೌದು, ಈ ಪ್ರಪಂಚದಲ್ಲಿ ತುಂಬ ಅದ್ಭುತವಾಗಿರೋ ವೆಲ್ತ್ ಯಾವುದು, ಆಸ್ತಿ ಅಂತಸ್ತಂದರೆ ಯಾವುದು? ನಮ್ಮ ಆರೋಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಇರೋ ಆಸ್ತಿ ಅಂತಸ್ತು ಎಷ್ಟಿದ್ರು ನಾವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ದ ಗ್ರೇಟೆಸ್ಟ್ ವೆಲ್ತ್ ಇದೆಯಲ್ಲ, ಅದು ಹೆಲ್ತ್. ಹೆಲ್ತ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಇನ್ ಲೈಫ್, ಆ್ಯಂಡ್ ಯೆಟ್ more than anything else, we can take our health for granted. For many of us, the only time we think of our health is when we lose it. Then realization hit us. Without our health, we have nothing. ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಅದನ್ನು ಯೂಶ್ವಲಿ ಥ್ಯಾಂಕ್ ಯು ಅಂತ ಹೇಳಿರೋದಿಲ್ಲ, ಟೇಕನ್ ಫಾರ್ ಗ್ರ್ಯಾಂಟೆಡ್. ಅರೆ ಕೈಯ ಆಡ್ತಾ ಇದೆ ಬಿಡು, ಅರೆ ಹಾರ್ಟ ಹೊಡಿತಾ ಇದೆ ಬಿಡು, ಅಯ್ಯೋ ಏನು ತಲೆನ ಇದೆ ಬಿಡು, ಅಯ್ಯೋ ನನ್ನ ಬ್ರೈನ ಅಯ್ಯೋ ಕೆಲಸ ಮಾಡ್ತಿದ್ದೆ ಬಿಡು, ಅದರಲ್ಲಿ ಏನಿದೆ ದೊಡ್ಡ ವಿಷಯ, ಅಯ್ಯೋ ನಾನು ಉಸಿರು ಆಡ್ತಾ ಇದ್ದೀನಿ ತೇಡ್ತಾ, ಅದರಲ್ಲಿ ಏನಿದೆ ದೊಡ್ಡ ವಿಷಯ? ನಾವು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದೀವಿ. ಅದರಿಂದ ನಮ್ಮ ಹೆಲ್ತು ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. There is an Italian proverb that speaks the truth about health for many of us. He who enjoys good health is rich, though he know it not. While we rarely think of our health when we are well, we will have felt the truth of those words even when you had something minor like a cold or the flu, and you were bedridden. When you are not well, all of you want to feel better. Nothing else matters other than having your health back again. ನೀವು ಹುಷಾರಿಲ್ದಾಗ ಹಾಸಿಗೆ ಮೇಲೆ ಬಿದ್ದಿರ್ತೀರಲ್ಲ, ಆವಾಗ ನಮಗೊಂದೇ ಗೊತ್ತಾಗೋದು
ನಾನು ಹುಷಾರಾಗಿ ಹೋದರೆ ಸಾಕಪ್ಪ, ಈ ಆಸ್ತಿ ಅಂತಸ್ತು ಏನು ಮಾಡಲಿ, ಈ ಪರಿವಾರ ಏನು ಮಾಡಲಿ, ನಾನು ಹುಷಾರಾದರೆ ಸಾಕಪ್ಪ ಅಂತ ಹೇಳಿದೆ. ಅದು ಸತ್ಯನೂ ಕೂಡ. ಹೆಲ್ತ್ ಈಸ್ ಎ ಗಿಫ್ಟ್ ಆಫ್ ಲೈಫ್. ಇಟ್ ಈಸ್ ನಥಿಂಗ್ ಯು ರಿಸೀವ್ ಆ್ಯಂಡ್ ಕಂಟಿನ್ಯೂ ಟು ರಿಸೀವ್ ಈಚ್ ಡೇ. The addition to everything else we do to be healthy, we have to be grateful of our health to continue to receive more health. ನಾವು ಹೆಲ್ತ್ ಬಗ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ಅದು ನಿಜ, ಅದು ಕರೆಕ್ಟು. ಬಟ್ ಅಡಿಷ್ನಲಿ ನಾವು ಏನು ಮಾಡಬೇಕು, ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗಲೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಮಾಡಬೇಕು, ಕೃತಜ್ಞತೆನ ವ್ಯಕ್ತಪಡಿಸ್ಬೇಕು. ಏನಂತ? ಥ್ಯಾಂಕ್ ಗಾಡ್ ನನ್ನ ಹೆಲ್ತ್ ಚೆನ್ನಾಗಾಯಿತು ಅಂತಲ್ಲ, ಥ್ಯಾಂಕ್ ಗಾಡ್ ನನ್ನ ಕಣ್ಣೇ ಚೆನ್ನಾಗಿದೆ, ನಾನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀನಿ, ಥ್ಯಾಂಕ್ ಗಾಡ್ ನನ್ನ ಮೂಗಲ್ಲಿ ನಾನು ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ, ಥ್ಯಾಂಕ್ ಗಾಡ್ ನನ್ನ ರೆಸ್ಪಿರೇಟರಿ ಸಿಸ್ಟಮ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ, ಥ್ಯಾಂಕ್ ಗಾಡ್ ನನ್ನ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ, ಥ್ಯಾಂಕ್ ಗಾಡ್ ನನ್ನ ಸ್ಕಿನ್ ಕಲರ್ ಎಷ್ಟು ನೀಟಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ಆಮೇಲೆ ಹೆಲ್ತಿ ಆಗಿದೆ, ಥ್ಯಾಂಕ್ ಗಾಡ್ ಐ ಕ್ಯಾನ್ ಬ್ರೀತ್, ಥ್ಯಾಂಕ್ ಗಾಡ್ ನನ್ನ ಹಾರ್ಟ್ ನನಗೆ ಗೊತ್ತಿಲ್ಲದಲೇ ಅದು ಫಂಕ್ಷನ್ ಮಾಡ್ತಾಯಿದೆ, ಅದು ಹ್ಯಾಪಿಯಾಗಿದೆ, ಹೆಲ್ತಿಯಾಗಿದೆ. ಈ ಥರ ನೀವು ಪ್ರತಿಯೊಂದು ಆರ್ಗನ್ಗೂ ಆ ಥರ ಮಾಡ್ಬೋದು. ಹೂ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ಫಾರ್ ಹೆಲ್ತ್ ವಿಲ್ ಬಿ ಗಿವನ್ ಮೋರ್ and he or she will have an abundance, and whoever does not have gratitude for health, even what he or she has will be taken from him or her. ಯಾರಿಗೆ ತಮ್ಮ ಆರೋಗ್ಯದ ಮೇಲೆ ಕೃತಜ್ಞತೆ ಅಂತ ಇದೆಯೋ ಅದು ಅವರಿಗೆ ಇನ್ನೂ ಜಾಸ್ತಿ ಕೊಡ್ತಾರೆ. ಯಾರಿಗೆ ತಮ್ಮ ಆರೋಗ್ಯದ ಮೇಲೆ ಕೃತಜ್ಞತೆ ಇರೋದಿಲ್ವೋ ಅದನ್ನು ವಾಪಸ್ ಕಮ್ಮಿ ಆಗ್ತಾ ಹೋಗುತ್ತೆ. You may know of the people who choose a healthy lifestyle and yet still lose their health. Give thanks in return for the health you are receiving is vital. When you are grateful for your health, you will not only maintain your current health, at the same time, you will set the magic into motion to increase the flow of health to you. You will also begin to see the improvement to your health happen right now. Little ache and the pain, moles, scars and marks will start to magically disappear, and you will notice your energy, vitality and happiness increase markedly. ನೀವು ಹುಷಾರಿಲ್ದಾಗಲೇ ಅಲ್ಲ, ನೀವು ಹೆಲ್ತಿಗೋಸ್ಕರ ಪ್ರತಿಯೊಬ್ಬರೂ ಹೆಲ್ತಿ ಲೈಫ್ ಸ್ಟೈಲನ್ನು ಇವಾಗ ಎಲ್ಲರೂ ಫಾಲೋ ಮಾಡ್ತಾರೆ. ಮಾಡಬೇಕಾದ್ರೆ ನೀವು ಹೆಲ್ತ್ ಒಳ್ಳೆಯದನ್ನ ರಿಸೀವ್ ಮಾಡಬೇಕಾದ್ರೆ ನೀವು ಅದಕ್ಕೂ ಥ್ಯಾಂಕ್ಫುಲ್ಲಾಗಿ ಇರಿ. ಥ್ಯಾಂಕ್ಫುಲ್ ಅಂದರೆ ಥ್ಯಾಂಕ್ ಯು ಹೆಲ್ತ್, ನೀನು ಇಷ್ಟು ಚೆನ್ನಾಗಿರೋದಕ್ಕೆ ಅಂತ. ಅದನ್ನು ಕೂಡ ಒಂದು ಅಡಿಷ್ನಲ್ ಪ್ರಾಕ್ಟೀಸ್ ಮಾಡಿ ನೋಡಿ. ಆವಾಗ ನಿಮಗೇ ಗೊತ್ತಾಗುತ್ತೆ ಮ್ಯಾಜಿಕಲಿ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ನಿಮ್ಮದು ಸಣ್ಣ ಪುಟ್ಟ ನೋವು, ಕೈ ಕಾಲು, ಮುಖದ ಮೇಲೆ ಮಾರ್ಕು, ಕೆನ್ನೆ ಮೇಲೆ ಮಾರ್ಕು, ಮೂಗು ಮೇಲೆ ಮಾರ್ಕು, ಅದೆಲ್ಲ ಕಂಪ್ಲೀಟಾಗಿ ಮಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಶಕ್ತಿ ನಿಮಗೆ ಮತ್ತೆ ಸಿಗುತ್ತೆ. ನಿಮ್ಮ ವೈಟಾಲಿಟಿ ಅಂದರೆ ನಿಮ್ಮ ಒಳಗಡೆ ಇರೋ ವೈಟಾಲಿಟಿ ಅದೇ ನಿಮಗೆ ಖುಷಿನೂ ಜಾಸ್ತಿ ಆಗುತ್ತೆ. As you will learn in a later practice, though the daily practice of the gratitude for your health, you can improve your eyesight, hearing, all of your senses along with every functioning of your entire body, and all of it happen like magic. ನೀವು ಡೈಲಿ ನಿಮ್ಮ ಹೆಲ್ತಿನ ಬಗ್ಗೆ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುತ್ತಾ ಹೋದರೆ ನಿಮ್ಮ ಕಣ್ಣಿನ ವಿಷನ್ ಚೆನ್ನಾಗಾಗುತ್ತೆ. ನೀವು ಕೇಳಿಸ್ಕೊಂಡು ಇಯರಿಂಗ್ ಸೆನ್ಸ್, ಕಿವಿ ಶಾರ್ಪ್ ಆಗುತ್ತೆ. ಆಮೇಲೆ ಅದೇ ರೀತಿ ನಿಮ್ಮ ಬಾಡಿದು ಎಂಟೈರ್ ಫಂಕ್ಷನ್ಸು ಕೂಡ ತುಂಬ ಚೆನ್ನಾಗಿ ಆಗ್ತಾ ಶುರುವಾಗುತ್ತೆ. ಗ್ರ್ಯಾಟಿಟ್ಯೂಡ್ ಈಸ್ ಎ ವ್ಯಾಕ್ಸಿನ್, ಆ್ಯನ್ ಆ್ಯಂಟಿಟಾಕ್ಸಿನ್ ಆ್ಯಂಡ್ ಆ್ಯನ್ ಆ್ಯಂಟಿಸೆಪ್ಟಿಕ್. ಜಾನ್ ಹೆನ್ರಿ ಜವೆಟ್. ಗ್ರ್ಯಾಟಿಟ್ಯೂಡೇ ಒಂದು ವ್ಯಾಕ್ಸಿನ್ನು ಕೂಡ, ಆ್ಯಂಟಿಡೋಟು ಕೂಡ, ಆ್ಯಂಟಿಸೆಪ್ಟಿಕ್ಕು ಕೂಡ ಅಂತ ಹೇಳಿದ್ದಾರೆ. The degree that you are grateful for your health is the exact degree that your health will magically increase. The degree that you are not grateful is the exact degree that your health will decrease. Living with a decreased amount of the health means your energy, vitality, immune system, clarity of the thoughts
and every other function of your body and mind is weakened. ನೀವು ಡಿಗ್ರಿ ಆಫ್ ಯುವರ್ ಹೆಲ್ತನ್ನ ನೀವು ದಿನ ನಿಮ್ಮ ಎನರ್ಜಿನ ನಿಮ್ಮ ಹೆಲ್ತ್ ಫಸ್ಟ್ ಹೇಗೆ ಕಮ್ಮಿ ಆಗ್ತಾಯಿದೆ ಅಂತ ಗೊತ್ತಾದರೆ ನಿಮ್ಮ ಎನರ್ಜಿ, ನಿಮ್ಮ ಬಾಡಿನಲ್ಲಿರೋ ಎನರ್ಜಿ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಹೋಗುತ್ತೆ. ಆವಾಗ ನೀವು ಕನ್ಸಿಡರ್ ಮಾಡಿದೆ, ನನ್ನ ಹೆಲ್ತ್ ಒಂಚೂರು ಅಪ್ಸೆಟ್ ಆಗ್ತಿದೆ ಅಂತ. ಆಮೇಲೆ ನಿಮ್ಮ ಇಮ್ಯೂನ್ ಸಿಸ್ಟಮು, ಕ್ಲಾರಿಟಿ ಆಫ್ ಥಾಟ್ಸು, ಅದೆಲ್ಲದು ಅಂದರೆ ನಿಮ್ಮ ಥಾಟ್ಸು, ನೀವು ಯೋಚನೆ ಮಾಡೋದು ಕ್ಲಾರಿಟಿಯಾಗಿ ಗೊತ್ತಾಗೋದಿಲ್ಲ. ಅದೆಲ್ಲ ಸೈನ್ಸು ನಿಮ್ಮ ಬಾಡಿ, ನಿಮ್ಮ ಮೈಂಡು ವೀಕ್ ಆಗ್ತಾಯಿದೆ ಅಂತ. ಅದೇ ನೀವು ಗ್ರ್ಯಾಟಿಟ್ಯೂಡ್ ಫಾರ್ ಯುವರ್ ಹೆಲ್ತ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಎನರ್ಜಿ, ವೈಟಾಲಿಟಿ, ಇಮ್ಯೂನ್ ಸಿಸ್ಟಮ್, ಆಮೇಲೆ ನಿಮ್ಮ ಥಾಟ್ಸು ಆ್ಯಂಡ್ ಮೆನಿ ಅದರ್ ಫಂಕ್ಷನ್ ಆಫ್ ಯುವರ್ ಬಾಡಿ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೀಯಿಂಗ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ತ್ ಎನ್ಶ್ಯೂರ್ ದ್ಯಾಟ್ you will continue to receive more health to be grateful for. And at the same time, it eliminates the stress and tension in your body and mind. Scientific research study have shown that stress and tension are at the root of any disease. Study have also revealed that the people who practice gratitude heal faster and are likely to live 7 years longer. ಅಂದರೆ ನಮಗಿವಾಗ ಯಾವುದೇ ಒಂದು ಕಾಯಿಲೆ ಬರುತ್ತೆ ಅಂದರೆ ಫಸ್ಟು ಡಾಕ್ಟರ್ಸ್ ಹೇಳೋದು, ನೀವು ಸ್ಟ್ರೆಸ್ ತೊಗೊಂಡಿದ್ದೀರ, ಟೆನ್ಷನಿಂದ ತೊಗೊಂಡಿದ್ದೀರ, ಅದರಿಂದನೇ ಬರೋದು. ಬಟ್ ಅದಕ್ಕೆ ಅವ್ರು ಮೆಡಿಸಿನ್ ಕೊಡ್ತಾನೆ ಹೊರತು ಅದಕ್ಕೆ ಕ್ಯೂರ್ ಆಗೋದು ಹೇಗೆ ಅಂತ ನಿಮ್ಗೆ ಯಾವಲ್ಲಾರು ಹೇಳಿದ್ದಾರಾ? ದಟ್ ಈಸ್ ಹೌ ಯು ಆರ್ ಗೆಟಿಂಗ್ ಈಸ್ ಬೈ ದ ಮ್ಯಾಜಿಕ್ ಆಫ್ ದ ಗ್ರ್ಯಾಟಿಟ್ಯೂಡ್. ಯು ವಿಲ್ ಫೀಲ್ ಅ ಲೈಟರ್, ಅ ಹ್ಯಾಪಿಯರ್. ಹ್ಯಾಪಿಯರ್ ಆಗಿರೋದ್ರಿಂದ ನೀವು ನಿಮ್ಮ ಹೆಲ್ತನ್ನು ಕೂಡ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೋಬೋದು. ಯು ಕ್ಯಾನ್ ಸಿ ಇನ್ ದ ಸ್ಟೇಟ್ ಆಫ್ ಯುವರ್ ಹೆಲ್ತ್ ರೈಟ್ ನೌ how grateful you have been. You should feel amazing every day. If you feel heavy and life feels like a real effort to get through, if you don't feel younger than your age, then you are living a decreased health. One of the major causes of this loss of vitality is loss of gratitude, and that's about to change thoughts, because you are going to use a gratitude magical power for the health of your body. Magical health practice begin with reading the thoughts of the following paragraph about the health and your body. After you read each lines for a particular part of your body, close your eyes and mentally repeat the lines. Feel as grateful as you can. ಇವಾಗ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ, ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ನೀವು ಗ್ರೇಟ್ಫುಲ್ ಆಗಿದ್ದೀರೋ ಇಲ್ವೋ ಅಂತ ಹೇಳಬೇಕು. ಥಿಂಕ್ ಅಬೌಟ್ ಯುವರ್ ಲೆಗ್ಸ್ ಆ್ಯಂಡ್ ಫೀಟ್. ದೇ ಆರ್ ಯುವರ್ ಮೇನ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಯುವರ್ ಲೈಫ್. ನಿಮ್ಮ ಕಾಲು, ನಿಮ್ಮ ಫೀಟ್ ನಿಮ್ಗೆ ಯಾವಾಗಲೂ ನಡೆಯೋದಕ್ಕೆ ಹೆಲ್ಪ್ ಮಾಡಿದೆ. ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ಥಿಂಕ್ ಅಬೌಟ್ ಆಲ್ ದ ಥಿಂಗ್ಸ್ ಯು ಆರ್ ಲೆಗ್ ಫಾರ್, like balancing, standing up, sitting, standing, exercising, dancing, climbing, and all miraculous works. And that's why you have to say thank you to your leg and feet. ನಿಮ್ಮ ಪಾದಗಳು ಫಸ್ಟು ನಡೆಯೋದಕ್ಕೆ, ಓಡೋದಕ್ಕೆ, ಜಂಪ್ ಆಗೋದಕ್ಕೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಕಾಲು, ನಿಮ್ಮ ಪಾದಗಳಿಗೆ ಥ್ಯಾಂಕ್ ಯುನ ಹೇಳಬೇಕು. ಥಿಂಕ್ ಅಬೌಟ್ ಯುವರ್ ಆರ್ಮ್ಸ್. ನಿಮ್ಮ ಕೈ, ನಿಮ್ಮ ಬೆರಳುಗಳನ್ನು ನೋಡ್ಕೊಳ್ಳಿ. ಅದನ್ನು ಎಲ್ಲ ಕೆಲಸನೂ ಅದೇ ಮಾಡೋದು, ಪ್ರತಿದಿನವೂ ಎಲ್ಲ ಕೆಲಸನೂ ಅದೇ ಮಾಡೋದು. ನಾನ್ ಸ್ಟಾಪ್, ಡೇ ಲಾಂಗ್, ಎವ್ರಿ ಡೇ. ಹ್ಯಾಂಡ್ ಅಲೋ ಯು ಟು ರೈಟ್, ಈಟ್, ಮೀಲ್ಸ್, ಫೋನ್, ಕಂಪ್ಯೂಟರ್, ಶವರಿಂಗ್, ಡ್ರೆಸ್ಸಿಂಗ್, ಬಾತಿಂಗ್, picking up all the things, holding the things. Without the use of your hand, you will be dependent on other. So thank you for my arms, hands and fingers. ನೀವು ಓಡಾಡೋದಕ್ಕೆ, ಪ್ರತಿಯೊಂದು ಇಟ್ಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ, ಪ್ರತಿಯೊಂದು ಕೆಲಸಕ್ಕೂ ನೀವು ಹ್ಯಾಂಡನ್ನು ಯೂಸ್ ಮಾಡ್ತೀರ. ಅದಕ್ಕೆ ಗ್ರೇಟ್ಫುಲ್ ಆಗಿ ನಿಮ್ಮ ಆರ್ಮ್ಸ್, ಹ್ಯಾಂಡ್ಸ್, ಫಿಂಗರ್ಸಿಗೆ ಥಿಂಕ್ ಅಬೌಟ್ ಯುವರ್ ಅಮೇಸಿಂಗ್ ಸೆನ್ಸ್. ನಿಮ್ಮ ಸೆನ್ಸಸ್ಸನ್ನು ಥಿಂಕ್ ಮಾಡ್ಕೊಳ್ಳಿ. ಯು ಸೆನ್ಸ್ ದ ಟೇಸ್ಟ್ ಗಿವನ್ ಯು ಆ್ಯಸ್ ಮಚ್ ಆಸ್ ಪ್ಲೆಷರ್ ಮಲ್ಟಿಪಲ್ ಟೈಮ್ಸ್ ವೆನ್ ಯು ಈಟ್ ಆರ್ ಡ್ರಿಂಕ್.
You know that using loss of your sense through the cold, joy of eating and drinking disappear without being able ಟು ಫುಡ್ ಆರ್ಡ್ರಿಂಗ್ ನಿಮ್ಮ ಸೆನ್ಸಸ್ಗೂ ಕೂಡ ನೀವು ಗ್ರೇಟ್ಫುಲ್ ಆಗಿರಬಹುದು. ಆಮೇಲೆ ನಿಮ್ಮ ಸೆನ್ಸ್ ಆಫ್ ಟಚ್ ಇರುತ್ತೆ, ಹಗ್ ಇರುತ್ತೆ, ಫೀಲ್ ಇರುತ್ತೆ. ಆಮೇಲೆ ನಿಮ್ಮ ಮಿರಾಕ್ಯುಲಸ್ ಐಸ್ ಇರುತ್ತೆ, ನಿಮ್ಮ ಮಿರಾಕ್ಯುಲಸ್ ಇಯರ್ಸ್ ಇರುತ್ತೆ. ನಿಮ್ಮದೆಲ್ಲ ಸೆನ್ಸಸ್ಗೂ, ನಿಮ್ಮ ಬ್ರೈನ್ಗೂ, ನಿಮ್ಮ ಟ್ರಿಲಿಯನ್ ಬಾಡೀಸ್ಗೂ, ನಿಮ್ಮ ಟ್ರಿಲಿಯನ್ ಸೆನ್ಸ್ ವರ್ಕ್, ನಿಮ್ಮ ಟ್ರಿಲಿಯನ್ ಸೆಲ್ಸ್ 24 ಗಂಟೆ ಕೆಲಸ ಮಾಡ್ತಿರುತ್ತಲ್ಲ ನಿಮಗೋಸ್ಕರ, ನಿಮ್ಮ ಆರ್ಗನ್ಸನ್ನು ಕರೆಕ್ಟಾಗಿ ಹಿಡಿಯೋದಕ್ಕೆ. ಅದಕ್ಕೆಲ್ಲ ನೀವು ಥ್ಯಾಂಕ್ ಯೂನ ಹೇಳಬೇಕಾದ್ರೆ. ಆಮೇಲೆ ನಿಮ್ಮ ಬಾಡಿ ಒಳಗಡೆ ಇರೋ ಪ್ರತಿ ಆರ್ಗನ್, ಹಾರ್ಟು, ಕಿಡ್ನಿ, ಲಿವರು, ಪ್ಯಾಂಕ್ರಿಯಾಸ್, ಡೈಜೆಸ್ಟಿವ್ ಸಿಸ್ಟಮ್ಸು, ಪ್ರತಿಯೊಂದು ಆರ್ಗನ್ಸಿಗೂ ಕೂಡ ನೀವು ಥ್ಯಾಂಕ್ ಯು ಹೇಳಬೇಕು. ಇವತ್ತು ನಿಮಗೆ ಟಾಸ್ಕ್ ಏನು ಅಂದರೆ, ಒಂದು ಪೇಪರಲ್ಲಿ ನಾನು ಹೇಳೋ ಸೆಂಟೆನ್ಸನ್ನು ಬರೀಬೇಕು. ಹೆಂಗೆ ಗೊತ್ತಾ? ದ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್. ಏನು? ದ ಗಿಫ್ಟ್ ಆಫ್ ಹೆಲ್ತ್ ಕೀಪಿಂಗ್ ಮೀ ಅಲೈವ್. ಈ ಥರ ಒಂದು ಚೀಟಿ ಮಾಡ್ಕೊಳ್ಳಿ. ಒಂದು ಪೇಪರಲ್ಲಿ ಬರೆದು ಒಂದು ಚೀಟಿ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ನಿಮ್ಮ ಜೊತೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಳ್ಳಿ, ಈ ಕಡೆ ಇಟ್ಕೊಳ್ಳಿ. ಇದನ್ನು ನೀವು ಇವತ್ತು ದಿವಸಕ್ಕೆ ಒಂದು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ ಒಂದು 4 ಸಲ ಓಪನ್ ಮಾಡ್ಕೊಂಬಿಟ್ಟು ಆ ಚೀಟಿನ ಓದಬೇಕು. ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್. ಆಮೇಲೆ ನೀವು ಹೆಲ್ತಿಯಾಗಿದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ನೀವು ಹುಷಾರು ತಪ್ಪೋದಕ್ಕೂ ಮುಂಚೆ ಹುಷಾರಾಗಿದ್ದಾಗಲೇ ಈ ಪ್ರಾಕ್ಟೀಸನ್ನು ಮಾಡಿ. ಇದರಿಂದ ನಿಮಗೆ ತುಂಬ ಜಾಸ್ತಿ ಬೆನಿಫಿಷಿಯಲ್ ಆಗುತ್ತೆ. ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮ್ಯಾಜಿಕ್ ಬುಕ್ಕಿಂದು 10 ಕೌಂಟಿಂಗ್ಸ್ ಬರೀಬೇಕು. ಆಮೇಲೆ ಒಂದು ಪೇಪರಲ್ಲಿ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್ ಅಂತ ಬರಿಬೇಕು. ಅದನ್ನು ನೀವು ದಿವಸಕ್ಕೆ ಒಂದು 4-5 ಸಲನಾದರೂ ನೋಡಬೇಕು. ಆಮೇಲೆ ನೀವು ಏನಾದ್ರು ಕೆಲಸ ಮಾಡಬೇಕಾದ್ರೆ ಸಮ್ಟೈಮ್ಸ್ ನೀವು ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು. ಆಮೇಲೆ ಲಾಸ್ಟಿಗೆ ರಾತ್ರಿ ಮಲ್ಗೋಕ್ಕೂ ಮುಂಚೆ ಆ ಮ್ಯಾಜಿಕ್ ರಾಕ್ನ ಇಟ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ದಿನ ಏನೇನು ನಡೆದಿದೆಯೋ ಒಳ್ಳೆಯ ವಿಷಯಗಳನ್ನು ನೆನಪಿಸ್ಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಥಿಂಗ್ ಇದೆ ಅಂತ ನೆನಪಿಸ್ಕೊಂಡು ಮಲ್ಕೊಳ್ಳೋದು. ಇದು ಇವತ್ತಿನ ಅಸೈನ್ಮೆಂಟ್. ಇದನ್ನು ತುಂಬ ಚೆನ್ನಾಗಿ ಮಾಡಿ, ಬಹಳ ಜನಕ್ಕೆ ಬೆನಿಫಿಷಿಯಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ಮೈ ಇಮೇಲ್ ಐ ಡಿ ಆ್ಯಂಡ್ ವಾಟ್ಸಪ್ ಎಲ್ಲ ಆ್ಯಕ್ಚುಲಿ ಇದು ಯೂಟ್ಯೂಬಿಂದಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ. ಗೋ ಆ್ಯಂಡ್ ವಾಚ್ ಆ್ಯಂಡ್ ಚೆಕ್. If anyone want to contact me, you can contact me. Thank you for watching this video. Thank you.